ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 60ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಆತ್ಮೀಯ ಸ್ನೇಹಿತರೆ, ಇವತ್ತೊಂದು ಸೀರಿಯಸ್ ಆಗಿರ್ತಕ್ಕಂಥ ವಿಷಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಇದನ್ನು ಇಂಟ್ರೆಸ್ಟಿಂಗ್ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಒಂದು ಅವೇರ್ನೆಸ್ ಇರಬೇಕಾದಂಥ ಸಂಗತಿ ಅಂತ ನಾನು ಅಂದ್ಕೊಳ್ತೀನಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜುಲೈ 23ರಂದು ಯುವ ಜನರನ್ನು ಉದ್ದೇಶಿಸಿ ಫೇಸ್ಬುಕ್ನಲ್ಲಿ ಒಂದು ವಿಡಿಯೋವನ್ನು ಪ್ರಕಟಿಸಿದರು. ಜುಲೈ 28ರಂದು ಆ ವಿಡಿಯೋವನ್ನು ಫೇಸ್ಬುಕ್ನಲ್ಲಿ ಕೆಲವು ಸಮಯದವರೆಗೆ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೆಲ ಬಳಕೆದಾರರಿಗೆ ದಿಸ್ ಕಂಟೆಂಟ್ ಈಸ್ ನಾಟ್ ಅವೈಲೇಬಲ್ ಎನ್ನುವಂತಹ ಅಥವಾ ನಿರ್ಬಂಧ ಸೂಚಿಸುವಂತಹ ಸಂದೇಶ ಕಾಣಿಸಿಕೊಂಡಿತು. ಅದಾಗಿ ಕೆಲವೇ ಸಮಯದ ಬಳಿಕ ಮೆಟಾ ಆ ವಿಡಿಯೋವನ್ನು ಮರುಸ್ಥಾಪಿಸುತ್ತೆ, ಅಂದರೆ ವಾಪಸ್ ಅದೇ ಜಾಲತಾಣದಲ್ಲಿ ವಾಪಸ್ ಬಂತು. ಇದಕ್ಕೆ ಮೆಟಾ ಏನು ಹೇಳ್ತು ಅಂತ ಕೇಳಿದರೆ, ದ ಕಂಟೆಂಟ್ ವಾಸ್ ರಿಮೂವ್ಡ್ ಇನ್ ಎರರ್ ಆ್ಯಂಡ್ ಹ್ಯಾಸ್ ಸಿನ್ಸ್ ಬೀನ್ ರಿಸ್ಟೋರ್ಡ್ ಅಂತ. ಅಂದರೆ ಈ ವಿಷಯವನ್ನು ತಪ್ಪಾಗಿ ತೆಗೆದುಹಾಕಲಾಗಿತ್ತು, ಈಗ ಅದನ್ನು ಮರುಸ್ಥಾಪಿಸಲಾಗಿದೆ ಅಂತ ಕಂಪನಿಯ ವಕ್ತಾರರು ತಿಳಿಸಿದರು. ಆದರೆ ಭಾರತ ಸರ್ಕಾರ ಈ ಘಟನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿತು. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ, ಮೆಟಾ ಅಧಿಕಾರಿಯನ್ನು ವಿವರಣೆ ಕೇಳಲಿಕ್ಕೆ ಕರೆದಿದೆ ಎಂದು ಹಲವು ವರದಿಗಳು ತಿಳಿಸಿವೆ. ಸರ್ಕಾರದ ಮೂಲಗಳ ಪ್ರಕಾರ ಮೆಟಾ ನೀಡಿದ ಇದು ಕೇವಲ ತಪ್ಪು ಎಂಬಂಥ ವಿವರಣೆ ಇದೆಯಲ್ಲ, ಅದು ಸಾಕಷ್ಟು ಸಮಂಜಸವಾಗಿಲ್ಲ ಮತ್ತು ವಿಷಯ ಇನ್ನೂ ಕೂಡ ಮುಗಿದಿಲ್ಲ, ಇದರ ಹಿಂದೇನೋ ರಹಸ್ಯ ಇದೆ ಅನ್ನುವಂಥದ್ದು ಕಂಡುಬಂದಿದೆ ಮೇಲ್ನೋಟಕ್ಕೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ನಿಜವಾದ ಕಾರಣ ಏನು ಅಂತ ತಿಳ್ಕೊಳ್ಳಲಿಕ್ಕೆ ಮೊದಲು ಈ ಹಂತದಲ್ಲಿ ಸಾರ್ವಜನಿಕವಾಗಿ ದೃಢಪಟ್ಟಿರುವಂಥ ಮಾಹಿತಿ ಏನು ಅಂತ ಕೇಳಿದರೆ, ಈ ವಿಡಿಯೋ ಅನ್ನುವಂಥದ್ದು ತಾತ್ಕಾಲಿಕವಾಗಿ ತೆಗೆದುಹಾಕಲ್ಪಟ್ಟಿತ್ತು, ನಂತರ ಅದನ್ನು ಮರುಸ್ಥಾಪಿಸಲಾಯಿತು. ಮೆಟಾ ಅದನ್ನು ತಪ್ಪು ಅಥವಾ ಟೆಕ್ನಿಕಲ್ ಎರರ್ ಅಂತಷ್ಟೇ ಹೇಳಿದೆ ಮತ್ತು ಭಾರತ ಸರ್ಕಾರ ಈ ವಿವರಣೆಯನ್ನು ಇನ್ನಷ್ಟು ಪರಿಶೀಲಿಸ್ತಾ ಇದೆ ಮತ್ತು ಮೆಟಾ ಸಂಸ್ಥೆಯನ್ನು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೇಳ್ತಾ ಇದೆ. ಅಂದಹಾಗೆ ನಿಮಗೆ ಗೊತ್ತಿರಬೇಕಾದ ಸಂಗತಿ ಅಂತಂದರೆ, ಮೆಟಾ ಇದುವರೆಗೆ ಸಾರ್ವಜನಿಕವಾಗಿ ಯಾವ ತಾಂತ್ರಿಕ ದೋಷ ಸಂಭವಿಸಿತು ಅಥವಾ AI ಸ್ವಯಂಚಾಲಿತ ವ್ಯವಸ್ಥೆಯ ತಪ್ಪಾಯಿತಾ ಅಥವಾ ಮಾನವ ಮಾಡ್ಯುರೇಷನ್ ತಪ್ಪಿತ್ತೆ ಅಥವಾ ತಪ್ಪು ವರದಿ ಅಂದರೆ ಮಾಸ್ ರಿಪೋರ್ಟಿಂಗ್ ಮಾಡಿದಾಗ ಕೂಡ ಕೆಲವೊಮ್ಮೆ ಈ ಥರ ಬ್ಲಾಕ್ ಆಗುವ ಸಂಭವಗಳಿರ್ತವೆ, ಅದು ಕಾರಣ ಆಯಿತಾ ಅಥವಾ ಬೇರೆ ಯಾವ ಆಂತರಿಕ ಪ್ರಕ್ರಿಯೆ ಎಕ್ಸಾಕ್ಟ್ ಆಗಿ ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಅಧಿಕೃತವಾದ ತಾಂತ್ರಿಕವಾದ ವಿವರಣೆ ಇನ್ನೂ ಕೂಡ ಮೆಟಾ ಕಡೆಯಿಂದ ಲಭ್ಯ ಆಗಿಲ್ಲ. ಆದ್ದರಿಂದ ಇದು ಇದೇ ಕಾರಣಕ್ಕೆ ಆಯಿತು ಎನ್ನುವುದರ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ಅಥವಾ ನಾವು ಪರ್ಟಿಕ್ಯುಲರ್ ಆಗಿ ಹೀಗೆ ಆಯಿತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಾವಿಲ್ಲಿ ಥಿಂಕ್ ಮಾಡಬೇಕಾದ ವಿಷಯ ಭಾಳಷ್ಟಿದೆ. ಯಾಕೆಂದರೆ ಡಿಲೀಟ್ ಆಗಿ ಮತ್ತೆ ವಾಪಸ್ ಬಂದಿರುವಂಥದ್ದು ಅಥವಾ ಬ್ಲಾಕ್ ಆಗಿ ಮತ್ತೆ ವಾಪಸ್ ಬಂದಿರುವಂಥದ್ದು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯ ಪೋಸ್ಟ್ ಅಲ್ಲ. ಇದು ಒಂದು ದೇಶದ ಪ್ರಧಾನಮಂತ್ರಿಯವರ ಅಧಿಕೃತವಾದ ವಿಡಿಯೋ. ಫೇಸ್ಬುಕ್ನಲ್ಲಿ ಪ್ರಕಟವಾದ ಆ ವಿಡಿಯೋ ಕೆಲ ಕಾಲ ಕಾಣೆ ಆಗ್ತದೆ, ನಂತರ ಮತ್ತೆ ಅದೇ ವಿಡಿಯೋ ವಾಪಸ್ ಬರ್ತದೆ ಅಂತಂದಾಗ ಮೆಟಾ ಎಲ್ಲೋ ಒಂದು ಕಡೆ ನಿಜವಾಗಿಯೂ ತಪ್ಪು ಮಾಡ್ತಾ, ಬೇಕಂತಲೇ ಮಾಡ್ತಾ, ಅಥವಾ ಈ ಜಗತ್ತಿನ ಅತಿ ದೊಡ್ಡ ಸಾಮಾಜಿಕ ಜಾಲತಾಣಗಳೇನಿವೆ ಇವು ನಮ್ಮ ಮಾಹಿತಿಯನ್ನು ಹೇಗೆ ನಿಯಂತ್ರಿಸುತ್ತಿವೆ ಎನ್ನುವುದಕ್ಕೆ ಇದೊಂದು ದೊಡ್ಡ ಉದಾಹರಣೆಯ ಎನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಇದೀಗ ಮತ್ತೆ ಮತ್ತೆ ಪ್ರಶ್ನೆಗಳ ಸರಪಳಿ ಸುತ್ತಾ ಇದೆ. ಸ್ನೇಹಿತರೆ, ಹಾಗಾದರೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಮೆಟಾ ಅಂದರೆ ಫೇಸ್ಬುಕ್ಕಲ್ಲಿ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಸಂಸ್ಥೆ ನಿಮಗೆ ಗೊತ್ತಿದೆ. ಈಗ ಮೆಟಾ ತಪ್ಪು ಮಾಡುವ ಸಾಧ್ಯತೆ ಎಷ್ಟು ಅಂತ ಕೇಳೋದಾದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆಯ ತಪ್ಪಿರ್ಬೋದಾ ಅಂತ ನೋಡಲಿಕ್ಕೆ, ಯಾಕೆಂದರೆ ಫೇಸ್ಬುಕ್ನಲ್ಲಿ ಪ್ರತಿದಿನ ಕೋಟ್ಯಂತರ ಪೋಸ್ಟ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಅವುಗಳನ್ನು ಪರಿಶೀಲಿಸಲಿಕ್ಕೆ ಮೆಟಾ ಏನು ಮಾಡುತ್ತೆ, AI ಅಂದರೆ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳನ್ನು ಬಳಸ್ತದೆ. ಆದರೆ ಕೆಲವೊಮ್ಮೆ AI ಕೂಡ ತಪ್ಪು ನಿರ್ಧಾರ ತೆಗೆದುಕೊಳ್ಳಬಾರ್ದು ಅಂತೇನಿಲ್ಲ, ತೆಗೆದುಕೊಳ್ಳಬಹುದು. ಯಾಕೆಂದರೆ ಒಂದು ಸಾಮಾನ್ಯ ವಿಡಿಯೋದಲ್ಲಿರುವ ಕೆಲವು ಪದಗಳು, ಚಿತ್ರಗಳು ಅಥವಾ ಆ ಸಂದರ್ಭಗಳನ್ನು ತಪ್ಪಾಗಿ ಅರ್ಥೈಸಬಹುದು, ಹೀಗಾಗಿ ತಪ್ಪಾಗಿ ತೆಗೆದುಹಾಕುವ ಸಾಧ್ಯತೆ ಇರಬಹುದು. ಅಥವಾ ಮಾನವ ಪರಿಶೀಲನೆಯ ದೋಷ ಇರಲೂಬಹುದು ಅಂತ ಅಂದ್ಕೊಳ್ತೀವಿ. ಈಗಾಗಲೇ ಹೇಳಿದಾಗೆ ಎಲ್ಲ ನಿರ್ಧಾರಗಳನ್ನು AI ಮಾತ್ರ ತೆಗೆದುಕೊಳ್ಳೋದಿಲ್ಲ, ಮಾನವ ಮಾಡ್ಯುರೇಟರ್ಗಳು ಕೂಡ ಪರಿಶೀಲನೆ ಮಾಡ್ತಾರೆ. ಅಂದರೆ ಸಾವಿರಾರು ಪ್ರಕರಣಗಳನ್ನು ಒಟ್ಟಿಗೆ ಪರಿಶೀಲಿಸಬೇಕಾದ್ರೆ ತಪ್ಪು ನಿರ್ಧಾರಗಳು ಸಂಭವಿಸಬಾರ್ದು ಅಂತ ಏನಿಲ್ಲ. ಅಥವಾ ಇನ್ನೊಂದು ಕಾರಣ ಈಗಾಗಲೇ ಹೇಳಿದಾಗೆ ರಿಪೋರ್ಟ್ ಮಾಡೋದಂತ ಗೊತ್ತಿದೆ ನಿಮಗೆ. ಅಂದರೆ ಒಂದು ಪೋಸ್ಟ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದೂರುಗಳು ಬಂದರೆ ವ್ಯವಸ್ಥೆ ಅದನ್ನು ಪರಿಶೀಲನೆಗೆ ಒಳಪಡಿಸಬಹುದು ಮತ್ತು ಆ ಸಂದರ್ಭದಲ್ಲಿ ಒಂದು ತಾತ್ಕಾಲಿಕವಾಗಿ ಬ್ಲಾಕ್ ಮಾಡುವ ಸಾಧ್ಯತೆ ಕೂಡ ಇಲ್ಲದಿಲ್ಲ. ಆದರೆ ದೂರುಗಳು ಬಂದಿವೆ ಎಂದ ಮಾತ್ರಕ್ಕೆ ಅದು ತಪ್ಪು ವಿಷಯ ಎಂದ ಅರ್ಥ ಅಲ್ಲ ಅನ್ನೋದು ಕೂಡ ನಮ್ಮ ಗಮನದಲ್ಲಿ ಇರಬೇಕು. ಹಾಗಾದರೆ ಇದು ಉದ್ದೇಶಪೂರ್ವಕ ಅಂತ ಕೇಳಿದರೆ ಹೌದು ಅಥವಾ ಅಲ್ಲ, ಎರಡೂ ಆಪ್ಷನ್ ನಮ್ಮ ಹತ್ರ ಇದೆ. ಯಾಕಂತಂದರೆ
ದೊಡ್ಡ ಸಾಮಾಜಿಕ ಜಾಲತಾಣಗಳು ಏನಿವೆ ಇವು ಯಾವ ಮಾಹಿತಿಯನ್ನು ಜನರಿಗೆ ತಲುಪಿಸಬೇಕು ಎನ್ನುವುದನ್ನು ನಿಯಂತ್ರಿಸುವ ಶಕ್ತಿ ಅವುಗಳ ಕೈಯಲ್ಲೇ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು. ಅಥವಾ ಇನ್ನೊಂದಷ್ಟು ಜನರ ಅಭಿಪ್ರಾಯದ ಪ್ರಕಾರ ಇದು ಕೇವಲ ತಾಂತ್ರಿಕ ದೋಷ ಆಗಿರೋದು, ಪ್ರತಿಯೊಂದು ತಪ್ಪನ್ನು ಸಂಚು ಎಂದು ನೋಡಬಾರ್ದು ಎಂತಾರೆ. ಆದರೆ ನಮಗೆ ಗೊತ್ತಿರಲೇಬೇಕಾದ ಸಂಗತಿ ಅಂತಂದರೆ, ಇಂದು ನಮ್ಮ ಜೀವನದ ಬಹುದೊಡ್ಡ ಭಾಗ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಮೊದಲಾದ ವೇದಿಕೆಗಳಲ್ಲಿ ಬಿಟ್ಕೊಟ್ಟಿದ್ದೀವಿ. ಆದರೆ ಒಂದು ಕಂಪನಿಯ ಅಲ್ಗಾರಿದಮ್ ನಿರ್ಧರಿಸ್ತದೆ ಯಾವ ವಿಷಯ ಹೆಚ್ಚು ಜನರಿಗೆ ಕಾಣಬೇಕು, ಯಾವುದು ಕಡಿಮೆ ಕಾಣಬೇಕು, ಯಾವುದು ತಾತ್ಕಾಲಿಕವಾಗಿ ನಿಲ್ಲಬೇಕು ಅಥವಾ ಯಾವುದು ಹೆಚ್ಚು ಜನರನ್ನು ರೀಚ್ ಆಗಬೇಕು. ಇಂಥದ್ದೆಲ್ಲವನ್ನು ನಿರ್ಧಾರ ಮಾಡುವಂತಹ ತಾಕತ್ತು ಆ ಪರ್ಟಿಕ್ಯುಲರ್ ಕಂಪನಿಗಳಿಗೆ ಇದೆ. ಅಂತಂದರೆ ಉದಾಹರಣೆಗೆ ನಾನೊಂದು ವಿಡಿಯೋವನ್ನು ಹಾಕಿದ್ದೀನಿ, ಯಾವುದೇ ವಿಚಾರ ಇರಲಿ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಆ ವಿಡಿಯೋವನ್ನು ವೈರಲ್ ಮಾಡಬೇಕು ಅಂತಂದರೆ ಮೆಟಾ ಮನಸ್ಸು ಮಾಡಿದರೆ, ಈ ಪರ್ಟಿಕ್ಯುಲರ್ ವಿಡಿಯೋನ ವೈರಲ್ ಮಾಡಿಬಿಡೋಣ ಅಂತ ಮನಸ್ಸು ಮಾಡಿದರೆ ಖಂಡಿತ ಅದು ಕ್ಷಣಾರ್ಧದಲ್ಲಿ ವೈರಲ್ ಆಗುವಂಥ ವ್ಯವಸ್ಥೆಗಳು ಮಾಡಿಬಿಡ್ತದೆ. ಯಾಕಂತಂದರೆ ಕೋಟ್ಯಾಂತರ ಜನ ವೀಕ್ಷಣೆ ಮಾಡ್ತಿರುವಂಥ ಮೊಬೈಲ್ಗಳಲ್ಲಿ ಎಟ್ ಎ ಟೈಮ್ ಆ ವಿಡಿಯೋ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ನನ್ನ ವಿಡಿಯೋ ಆಟೋಮೆಟಿಕ್ಕಾಗಿ ಕಾಣಿಸುವಂತಹ ಸಾಧ್ಯತೆ ಅಲ್ಲ, ಕಾಣಿಸುವ ಹಾಗೆ ಮೆಟಾ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಆ ಮೂಲಕ ಒಂದು ಸಣ್ಣ ವಿಷಯ ಅಥವಾ ಒಂದು ಸಂಬಂಧಪಟ್ಟ ವಿಡಿಯೋ ಇಮಿಡಿಯೇಟಾಗಿ ಕೋಟ್ಯಾಂತರ ಜನರನ್ನು ತಲುಪಿಸುವಂಥ ವ್ಯವಸ್ಥೆ ಮೆಟಾ ಆಗಲಿ ಅಥವಾ ಯಾವುದೇ ಕಂಪನಿಗಳಾಗಲಿ ಅದನ್ನು ಮಾಡಲಿಕ್ಕೆ, ಅಂದರೆ ಜಾಲತಾಣಗಳನ್ನು ನಿರ್ವಹಿಸ್ತೆ ಅಂಥವರಿರಲಿ, ಆ ಅಲ್ಗಾರಿದಮ್ ಇಟ್ಕೊಂಡು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅಥವಾ ನನ್ನ ಪರ್ಟಿಕ್ಯುಲರ್ ವಿಡಿಯೋವನ್ನು ಬ್ಲಾಕ್ ಮಾಡಬೇಕು ಅಂತ ಅನಿಸಿದರೆ ಇಮಿಡಿಯೇಟಾಗಿ ಯಾರ ಕಣ್ಣಿಗೂ ಕಾಣದೇ ಇರುವ ಹಾಗೆ ಅಥವಾ ಪರ್ಟಿಕ್ಯುಲರಾಗಿ ನಂಗೆ ಮಾತ್ರ ಕಾಣುವ ಹಾಗೆ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ನಮ್ಮ ಗಮನಕ್ಕೆ ಬಾರದೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದು ದೇಶದ ಪ್ರಧಾನಮಂತ್ರಿಯವರ ವಿಡಿಯೋ ಡಿಲೀಟ್ ಆಗಿ ಮತ್ತು ಸ್ವಲ್ಪ ಸಮಯದ ನಂತರ ಮತ್ತೆ ವಾಪಸ್ ಬರುತ್ತಂತಂದರೆ ಸಂಶಯಗಳು ಆಟೋಮೆಟಿಕ್ಕಾಗಿ ಬಂದುಬಿಡ್ತವೆ. ಯಾಕಂತಂದರೆ ಎಲ್ಲೋ ಒಂದು ಕಡೆ ಜನರಲ್ಲಿ ಪ್ರಶ್ನೆ ಇರೋದು ಅಂತಂದರೆ, ಇದು ಸಂಚಿನ ಒಂದು ಭಾಗ ಆಗಿರ್ಬೋದಾ, ದೇಶದ ವಿರುದ್ಧ ಕೆಲಸ ಮಾಡ್ತಾ ಇರುವಂತಹ ಕೈಗಳು ಎಲ್ಲೋ ಒಂದು ಕಡೆ ಈ ಪ್ರಧಾನಿ ಮೋದಿಯವರ ವಿಡಿಯೋವನ್ನು ಬ್ಲಾಕ್ ಮಾಡಿಸಿರುವ ಸಾಧ್ಯತೆ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ತನಿಖೆ ಆಗಬೇಕು ಅಂತ ಜನತೆ ಬಯಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ನಿಯಂತ್ರಣಗಳು ಅದರ ಕೈಯಲ್ಲೇ ಇರುವಾಗ ಅದು ಒಂದು ದೇಶದ ಪ್ರಧಾನಿಯ ವಿಡಿಯೋವನ್ನು ಇದ್ದಕ್ಕಿದ್ದ ಹಾಗೆ ಡಿಲೀಟ್ ಮಾಡೋದು ಮತ್ತೆ ವಾಪಸ್ ಬರೋದು ಅಂಥದ್ದೆಲ್ಲ ಆಗ್ತಾ ಇರಬೇಕಾದ್ರೆ ಸಾಮಾನ್ಯ ಜನರಲ್ಲಿ ಈ ಥರದ ಪ್ರಶ್ನೆಗಳು ಹುಟ್ಕೊಳ್ತವೆ. ಅದಕ್ಕಿಂತ ಹೆಚ್ಚಾಗಿ ಈಗ ಪ್ರಶ್ನೆ ಇರೋದು ಇಷ್ಟೇ, ಒಂದು ದೇಶದ ಪ್ರಧಾನಮಂತ್ರಿಯ ಹಾಕಿದಂಥ ವಿಡಿಯೋವನ್ನೇ ತಾತ್ಕಾಲಿಕವಾಗಿ ಬ್ಲಾಕ್ ಮಾಡಲಾಗಿದೆ, ಇಂಟೆನ್ಷನಲಿ ಆರ್ ಟೆಕ್ನಿಕಲ್ ಎರರ್ ಇಟ್ಕೊಂಡು. ಅದರರ್ಥ ನಿಮ್ಮಂಥ ಸಾಮಾನ್ಯ ಜನರ ವಿಡಿಯೋ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸೇಫ್ ಇರುತ್ತೆ ಅನ್ನೋದು ಮತ್ತೆ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಿಗೆ ಹೆಚ್ಚು ಜವಾಬ್ದಾರಿ ಮತ್ತು ಪಾರದರ್ಶಕತೆ ಅಗತ್ಯ ಖಂಡಿತ ಇದೆ. ಅದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ವಿಚಾರಗಳನ್ನು ಅಪ್ಲೋಡ್ ಮಾಡುವ ಮುನ್ನ 100 ಸಲ ಪರಾಮರ್ಶಿಸಿ ಅಂತ ಹೇಳ್ತಾ, ಈ ವಿಡಿಯೋ ಕೂಡ ಬ್ಲಾಕ್ ಆಗಬಾರ್ದಂತೇನಿಲ್ಲ ಅನ್ನೋದನ್ನು ಕೂಡ ನಾನು ಗಮನದಲ್ಲಿಟ್ಕೊಂಡೆ ಈ ವಿಚಾರವನ್ನು ನಿಮ್ಮೆದುರು ತೆರೆದಿಡ್ತಾ ಇದ್ದೀನಿ. ಆದರೆ ದಯವಿಟ್ಟು ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೆ ಯೋಚಿಸಿ ಅಂತ ಹೇಳ್ತಾ, ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.